ಸದ್ಯದ ಬೆಳವಣಿಗೆ ನೋಡಿದ ಮೇಲೆ ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ಒಂದಿಷ್ಟು ಇಂಡಸ್ಟ್ರಿಯವರಾಗಿರ್ಬೋದು, ಸಿನಿಮಾಗಳನ್ನ ನಾವು ಬೇರೆ ಸಿನಿಮಾಗಳನ್ನ ನಾವು ನೋಡಲ್ಲ ಅನ್ನೊಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರೋದು. ಅದೇ ದರ್ಶನ್ ಅವರು ಇಲ್ಲ ಅಂತ ಹೇಳಿದ್ರೆ ಈಗ ಒಂದು ರೀತಿ ಕಲೆಕ್ಷನ್ಸು ಅಥವಾ ಥಿಯೇಟ್ರಲ್ಲಿ ಜನ ಸೇರೋದಿಲ್ಲ ಅನ್ನೋದು ಒಂದು ಅಭಿಪ್ರಾಯಗಳು ಕೂಡ ಹೋಗ್ತಾ ಇರೋವಂಥದ್ದು. ಏನು ಸರ್, ಏನು ನಿಜವಾಗ್ಲೂ ಅಂದರೆ ದರ್ಶನ್ ಅಭಿಮಾನಿಗಳ ಒಂದು ಏನು ಈ ನಿರ್ಧಾರ ಅಥವಾ ದರ್ಶನ್ ಅವರು ಇಲ್ಲದೇ ಇರೋವಂಥ ಸಮಯ ಇದು ಇಂಡಸ್ಟ್ರಿಗೆ ಏನಾದರೂ ತುಂಬ ನೆಗೆಟಿವ್ ಆಗುತ್ತಾ, ಏನಾದರೂ ಇಂಡಸ್ಟ್ರಿಗೆ ಏನಾದರೂ ಹಿನ್ನಡೆ ಆಗುತ್ತಾ ಅಂತ ಏನಾದ್ರು? ದರ್ಶನ್ ಅವರು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು ಸುದೀಪ್ ಅವ್ರಿಗೆ ಅಭಿಮಾನಿಗಳು, ಉಪೇಂದ್ರ, ಶಿವರಾಜ್ ಕುಮಾರ್ ಅವರು, ರವಿ ಸರ್ ಇರ್ಬೋದು, ಮತ್ತು ದೋರ್ಸಜ್ಜ ಆಗಿರ್ಬೋದು, ಬೇರೆಯವರು ಅವ್ರ ಅಭಿಮಾನಿಗಳು ಅವರ ಸಿನಿಮಾ ಬಂದಾಗ ಅವ್ರು ನೋಡ್ತಾರೆ. ಇದೆಲ್ಲ ಮೀರಿ ಕನ್ನಡ ಸಿನಿಮಾ ನೋಡಬೇಕು ಅನ್ನೋ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ, ಕೋಟ್ಯಾಂತರ ಹೆಣ್ಮಕ್ಳಿದ್ದಾರೆ, ಕೋಟ್ಯಾಂತರ ಫ್ಯಾಮಿಲಿ ಇದೆ. ಒಂದು ಒಳ್ಳೆಯ ಸಿನಿಮಾ ಬಂದರೆ ಬಂದೇ ಬರ್ತಾರೆ. ನಾವು ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಪ್ರಯತ್ನ ಮಾಡೋಣ. ಫಸ್ಟು ಪ್ರಯತ್ನ ಕೊಡ್ತಾನೆ ಇಲ್ಲ, ನಾವು ಬರೋಲ್ಲ, ಜನ ಇದು ಮಾಡಲ್ಲ, ನಾವೇ ಶಂಕ ಊದ್ಕೋತಾ ಇದ್ದೀವಿ. ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ, ಹಂಗೆ ಮಾಡಿದೆ, ಇಲ್ಲಿ ಕಡ್ದು ದಬಾಕ್ದೆ ಅಂತ ಕೆಲವರು ಮಾತಾಡ್ತಿರೋ ಮಾತುಗಳೆಲ್ಲ ನೋಡಿದ್ರೆ ಜನ ಮಕ್ಕುಗಿತಾವ್ರೆ. ಏನು ಕಡ್ದು ದಬಾಕಿದ್ದೀರಪ್ಪ? ಅವರು 150 ರೂಪಾಯಿ 300 ರೂಪಾಯಿ ಕೊಟ್ಟಿರೋದನ್ನು ವಾಪಸ್ ಕೊಟ್ಬಿಡ್ಬೋದು ಬೇಕಾದ್ರೆ ನಾವು. ಬಟ್ ಅವ್ರು ಕಳ್ಕೊಂಡ್ರಲ್ಲ 2.5 ಗಂಟೆ ಟೈಮು. ಒಳ್ಳೆ ಸಿನಿಮಾ ನೋಡಬೇಕು ಅಂತ ಬಂದವ್ರಿಗೆ ನಾವು ಕೆಟ್ಟ ಸಿನಿಮಾ ತೋರಿಸ್ತೀವಲ್ಲ, ಆ ಟೈಮ್ ಮತ್ತೆ ವಾಪಸ್ ಕೊಡೋಕ್ಕಾಗುತ್ತಾ ಅವ್ರಿಗೆ? ಅಭಿಮಾನಿಗಳಿಗೆ ನಾವು ಕೊಡೋಕ್ಕಾಗಲ್ಲ. ಇದನ್ನು ದಯವಿಟ್ಟು ಬೈದ ಸ್ವೀಕರಿಸಿ, ಭಯಪಡಿ, ಸಿನಿಮಾ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಅಂದ್ಕೊಳ್ಳಿ. ಒಳ್ಳೆ ಸಿನಿಮಾಗಳನ್ನ ಕೊಡಿ. ಯಾಕೆ ಬರೋಲ್ಲ ಜನ? ಒಂದೇ ಬರ್ತಾರೆ. ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಅವ್ರ ಸಿನಿಮಾ ಮಾತ್ರ ನೋಡ್ತೀವಿ ಅಂತ ಎಲ್ಲೂ ಹೇಳಿಲ್ವಲ್ಲ, ಹೇಳಿಲ್ಲ. ಸಿನಿಮಾ ಇದು, ಇನ್ನೂ ಸಿನಿಮಾನು ನೋಡ್ತಾರೆ. ಯಾಕೆ ನೋಡಲ್ಲ? ಖಂಡಿತ ನೋಡ್ತಾರೆ. ಯಾವುದೇ ಕಲಾವಿದನಾಗಿ ಹುಟ್ಟಿದಾಗ ಜೊತೆಲಿ ಅಭಿಮಾನಿಗಳು ಹುಟ್ಕೊಳ್ಳಲ್ಲ ಸರ್. ನಮ್ಮ ಈ ಥರ ಒಬ್ಬರು ಹೀರೋ ಬರ್ತಾರೆ, ಈ ಥರ ಹೀರೋ ಬರ್ತಾರೆ, ನಾನು ಹುಟ್ಟಬೇಕು ಹಂಗೆ ನಾನು ಅಂದ್ಕೊಳ್ಳಲ್ಲ ಸರ್. ಬರ್ತಾ ಕಲಾವಿದರ ಯಶಸ್ಸನ್ನು ನೋಡಿ, ಕಲಾವಿದರನ್ನ ಇಷ್ಟಪಡ್ತಾ ಇವ್ರಿಗೆ ನಾನು ಅಭಿಮಾನಿ ಆಗಬೇಕು, ಇವ್ರಿಗೆ ನಾನು ಅಭಿಮಾನಿ ಆಗಬೇಕು, ಅವ್ರ ಮನಸ್ಸಲ್ಲಿ ಹುಟ್ಟುತ್ತೆ. ಅವ್ರ ಮನಸ್ಸಲ್ಲಿ ಅವರೆಲ್ಲ ಫಸ್ಟು ಕನ್ನಡ ಸಿನಿಮಾಗಳನ್ನ ನೋಡೋ ಅಭಿಮಾನಿಗಳು ನೋಡ್ತಾ ಇದ್ದಾರೆ. ಅಭಿಮಾನಿಗಳು ದೇವರುಗಳು ಅವ್ರುಗಳಿಗೆ ಅನಿಸುತ್ತೆ, ನಾನು ದರ್ಶನ್ ಅವ್ರಿಗೆ ಫ್ಯಾನ್ ಆಗಬೇಕು, ನನಗೆ ಸುದೀಪ್ ಅವ್ರು ಏನೋ ಇಷ್ಟ, ಸುದೀಪ್ ಅವ್ರು ರೋಲ್ ಮಾಡ್ರ್ ಆಗಬೇಕು, ಧ್ರುವ ಸರ್ಜನ್ ರೋಲ್ ಮಾಡ್ರಾಗಿ ತೊಗೋಬೇಕು, ನಾನು ಯಶ್ ಅವ್ರಿಗೆ ರೋಲ್ ಮಾಡ್ರಾಗಿ ತೊಗೋಬೇಕು ಅಂತ ಅವ್ರ ಮನಸ್ಸಲ್ಲಿ ಹುಟ್ಟಬೇಕು. ಅವ್ರ ಮನಸ್ಸಲ್ಲಿ ಹುಟ್ಟಿದೆ. ಅವ್ರವ್ರ ಅಭಿಮಾನಿಗಳೆಲ್ಲ ಇದ್ದಾರೆ. ಇದನ್ನು ಮೀರಿ ಕನ್ನಡ ಚಿತ್ರರಂಗದಲ್ಲೂ ಅಭಿಮಾನಿಗಳಿದ್ದಾರೆ, ಸಿನಿಮಾ ನೋಡುವಂಥವ್ರು. ಇದು ಹೆಂಗೆ ಅವ್ರು ನೋಡಲ್ಲ, ಪಿಕ್ಚರ್ ಚೆನ್ನಾಗಿದೆ, ಈ ಅಭಿಮಾನಿಗಳು ಆ ಸಿನಿಮಾ ನೋಡ್ತಾರೆ, ಅವ್ರ ಅಭಿಮಾನಿಗಳು ಈ ಸಿನಿಮಾ ನೋಡ್ತಾರೆ. ಅದರಲ್ಲಿ ಬರೋಲ್ಲ ಅನ್ನೋದು ಅವೆಲ್ಲ ದೊಡ್ಡ ಸುಳ್ಳು ಸರ್. ಸರ್, ಮತ್ತೊಂದು ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ದರ್ಶನ್ ಅವರು ಹೇಳಿದ್ದಾರೆ ಸರ್, ಕಲಾಸಿ ಪಳ್ಯ ಸಿನಿಮಾ ನನ್ನ ವೃತ್ತಿ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟು, ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತ. ಆ ಸಿನಿಮಾ ಬರುವಂಥ ಸಂದರ್ಭದಲ್ಲಿ ಹೇಗಿತ್ತು ಸರ್ ದರ್ಶನ್ ಅವರ ಪರಿಸ್ಥಿತಿ? ಯಾಕಂದರೆ 2-3 ಸಿನಿಮಾ ಸೋತಿತ್ತು ಅನಿಸುತ್ತೆ ಆ ಸಂದರ್ಭದಲ್ಲಿ. ಕಲಾಸಿ ಪಳ್ಯ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅವ್ರಿಗೆ, ನಿಮಗೂ ಕೂಡ. ಸೊ ಆ ಸಿನಿಮಾದೊಂದು ರೀಕಾಲ್ ಮಾಡೋದಾದ್ರೆ ಯಾವ ಸಂದರ್ಭದಲ್ಲಿ ಆ ಸಿನಿಮಾ ಬಂತು? ದರ್ಶನ್ ಅವ್ರಿಗೆ ಆ ಸಿನಿಮಾ ಬಂದಮೇಲೆ ಎಷ್ಟು ಪ್ಲಸ್ ಪಾಯಿಂಟ್ ಆಯಿತು? ಕಲಾಸಿ ಪಳ್ಯ ಸಿನಿಮಾ ಮಾಡಿದ್ದೇ ಒಂದು ಆಶ್ಚರ್ಯವಾದ ವಿಷಯ ಸರ್. ಆ್ಯಕ್ಚುಲಿ ರಾಮವ್ರು ಹೇಳಿದ್ರು ಒಂದು ಸಿನಿಮಾ ಮಾಡೋಣ ಅಂತಂದರು. ಅವ್ರಿಗೂ ನಮ್ಗೆ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಅವ್ರಿಗೆ ನನ್ನ ಮೇಲೆ ಅಪಾರವಾದ ನಂಬಿಕೆ ರಾಮು ಅವ್ರಿಗೆ. ಓಂ ಪ್ರಕಾಶ್ ಮಾಡ್ತಾರೆ ಅಷ್ಟೇ ಅವರು ಕತೆ ಗೀತೆ ಅವೆಲ್ಲ ಕೇಳೋದು ಅವೆಲ್ಲ ನಾಳೆ ಶೂಟಿಂಗ್ ಅವ್ರೇನು ಹೇಳ್ತಾರೆ ಕೇಳಿ, ಅವ್ರೇನು ಹೇಳ್ತಾರೆ ಮಾಡಿ, ಈ ಥರ ರಾಮು ಅವರು ನನಗೆ ತುಂಬ ಇಷ್ಟವಾದ ನಿರ್ಮಾಪಕ. ಕಲಾಸಿ ಬಳೆ ಮಾಡಬೇಕು ಅಂತಂದಾಗ ಬಂದರು. ಜನಾರ್ದನ್ ಹೋಟ್ಲಲ್ಲಿ ದೋಸೆ ತಿಂತಾಯಿದ್ವಿ, ಸಿನಿಮಾ ಮಾಡೋಣ ಒಂದು ಹಂಗೆ ಕಾಂಬಿನೇಷನ್ನು. ಹೌದಾ, ಮಾಡೋಣ, ರೆಡಿ, ಯಾವ್ದು ಮಾಡೋಣ, ಹಿಂಗೆ. ಆಮೇಲೆ ನಾನು ಹೇಳಿದೆ ದರ್ಶನ್ ಅವ್ರನ್ನ ಹಾಕೊಂಡು ಮಾಡೋಣ ಅಂತಂದೆ. ಹೌದಾ, ಸರಿ, ಓಕೆ, ಹೋಗೋಣ ಅಂತ. ಇಮಿಡಿಯೇಟ್ಲಿ ಧರ್ಮ ಡಬ್ಬಿಂಗ್ ಮಾಡ್ತಾಯಿದ್ರು ಇದರಲ್ಲಿ ಹಂಸಲೇಖ ಅವ್ರ ಸ್ಟುಡಿಯೋಲಿ. ಹೋದ್ವಿ, ಮಾತಾಡಿದ್ವಿ, ಇದು ಮಾಡಿದ್ವಿ. 6ನೇ ತಾರೀಕು ಅವತ್ತು, 11ನೇ ತಾರೀಕು ಮಾಡೋಣ ಪೂಜೆ ಅಂತ. ಇದೆಲ್ಲ ಮಂಡ್ಯದ ಏರಿಯಾ ಅಂತಾರೆ ಆ್ಯಕ್ಚುಲಿ. ಹೌದಾ, 11ನೇ ತಾರೀಕು ಪೂಜೆನಾ? ಸರಿ ಸರ್, ಮಾಡೋಣ ಪಕ್ಕ, ಓಕೆ ಎಲ್ಲ ಮಾತುಕತೆ ಆಯಿತು, ಅಡ್ವಾನ್ಸ್ ಆಯಿತು, ಎಲ್ಲ ಆಯಿತು, ರೆಡಿ ಆಯಿತು. ಕತೆ ಇಲ್ಲ, ಏನಿಲ್ಲ, ಏನು ಮಾಡೋದು, ಕತೆ ಇಲ್ಲ, ಸಿನಿಮಾ ಮಾಡಬೇಕಾಗಿ. ನಾನು ಹೇಳಿದೆ, ಅವಾಗ ದಾಸ ಹಿಟ್ಟಾಗಿತ್ತು ಅವ್ರದ್ದು ಕಾಂಬಿನೇಷನು, PN ಸತ್ಯ ಅವ್ರದ್ದು ಮತ್ತು ದರ್ಶನ್ ಅವ್ರದ್ದು. ನಾನು ಸಾವುಕಾರ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ನಾನು ಅವಾಗ ರಾಮು ಅವ್ರಿಗೆ ಹೇಳಿದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ವಿಷ್ಣು ಸಾರು ಮತ್ತು ರವಿ ಸಾರ್ ಸಿನಿಮಾ, ದೊಡ್ಡ ಸಿನಿಮಾ ಇದು, ರಿಮೇಕ್ ಸಿನಿಮಾ, ಬಟ್ ಆದರೂ ನನ್ನ ಕೈಲಾಗಿ ನಾನು ಪ್ರಯತ್ನ ಮಾಡಲೇಬೇಕು. ಒಂದು ಐಡಿಯಾ ಮಾಡಿ, ನಾನು ಮೈಸೂರಲ್ಲಿ ಇರೋದ್ರಿಂದ ಇಲ್ಲಿ ನಾನು ಅಟೆಂಡ್ ಮಾಡೋದು ಕಷ್ಟ ಆಗ್ತದೆ, ನೀವು ಒಂದು ಐಡಿಯಾ ಮಾಡಿ, PN ಸತ್ಯ ಅವ್ರದ್ದು ಸಕ್ಸಸ್ ಕಾಂಬಿನೇಷನು, ಅವ್ರು ಇಟ್ಕೊಂಡು ಸಿನಿಮಾ ಮಾಡಿ, ನಾನು ಕತೆ ಬೇಕಾದ್ರೆ ಕೂತ್ಕೋತೀನಿ ಅಂತಂದೆ.
ಆಮೇಲೆ ರಾಮು ಅವರು ಇಲ್ಲ ನಮ್ಮ ಕಾಂಬಿನೇಷನ್ ಮಾಡೋಣ, ನಮ್ಮಿಬ್ಬರದು AK-47 ಮೇಲೆ ನಮ್ಮ ಸಿನಿಮಾ ಇಲ್ಲ ನಮ್ಮಿಬ್ಬರದು, ನಾವು ಮಾಡೋಣ ಅಂತಂದರು. ಹೌದಾ ಸರಿ ಅಂತ ಹೇಳ್ಬಿಟ್ಟು ಏನು ಮಾಡೋದು, ಹತ್ರ ಬೇರೆ ಬಂದ್ಬಿಟ್ಟು 8ನೇ ತಾರೀಕು ಆಗೋಯ್ತು, 9 2 ದಿನ ಇರೋದು ಅಂತಂದಾಗ ಯಾವುದೋ ಒಂದು ಥಾಟ್ ಸಿಕ್ತು, ಥಾಟ್ ಇಟ್ಕೊಂಡು ಪಿಕ್ಚರ್ ಮಾಡೋಣ ಅಂತೇಳಿ ನುಗ್ಗಿ ಮಾಡಿ ಎಲ್ಲ ಮಾಡಿದ್ವಿ. ಬಟ್ ದರ್ಶನ್ ಅವರು ಈ ಥರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ನಂದು ಇದು ಆಗೋಯ್ತು, ನನಗೆ ಕೆರಿಯರ್ ಮುಗಿದೋಯ್ತು ಅಂತೇಳ್ಬಿಟ್ಟು ಈ ವಿಷಯ ನನ್ನ ಹತ್ರ ಯಾವತ್ತೂ ಡಿಸ್ಕಸ್ ಮಾಡಿರಲಿಲ್ಲ. ಮಾಡಿದ್ರು ತುಂಬ ಡೆಡಿಕೇಶನ್ ಪರ್ಸನ್ ಬಿಡಿ ಸರ್, ನಾನು ತುಂಬ ಸಖತ್ ಕಷ್ಟಪಡ್ತಾರೆ ಆ ಮನುಷ್ಯ. ಏನು ಹೇಳಿದ್ರು ರೆಡಿ 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 ಅಷ್ಟೇ, ಇಷ್ಟೇ ಮಾತು ಅವ್ರು ಹೇಳೋದು ಕೆಲಸ ಮಾಡಬೇಕಾದ್ರೆ. ಮಾಡಿದ್ವಿ, ಎಲ್ಲ ಆಯಿತು, ಟಕ 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 ಅಂತೆಲ್ಲ ಮುಗೀತು. ಕಲಸಿ ಒಳ್ಳೆ ಕತೆ ಇಲ್ಲ, ಏನಿಲ್ಲ, ಏನು ಮಾಡೋದು ಅಂತ ನಂಗೆ ಇಲ್ಲಿಂದ ಒಂದು 7-8 ಸಿನಿಮಾ ಕದ್ಬಿಟ್ಟು ಇದು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕದ್ದು ಎಲ್ಲ ಒಳಗಡೆ ಹಾಕಿ ಇದು ಮಾಡಿ ಒಂದು ಒಳ್ಳೆ ಬೆರಕೆ ಸೊಪ್ಪಿನ ಸಾರು. ಊಟ ಮಾಡಿದ್ರೆ ಮುದ್ದೆ ಇಟ್ಕೊಂಡು ತಿಂದರೆ ಅನ್ನನೂ ತಿನ್ನಬೇಕು, ಮುದ್ದೆನೂ ತಿನ್ನಬೇಕು, ಜೊತೆಯಲ್ಲಿ ಒಂದು ಒಳ್ಳೆ ತುಪ್ಪನೂ ಸೇರುತ್ತಿದ್ರಲ್ಲಿ ಅಂತ ಹೇಳ್ಬಿಟ್ಟು ಮಾಡಿ. ಆಮೇಲೆ ರಕ್ಷಿತಾ ಮೇಡಮ್ ಅವರು ತುಂಬ ಪ್ಲಸ್ ಆದರು ಆ ಸಿನಿಮಾಗೆ. ಆಮೇಲೆ ರಾಮು ಅವರ ಅಪಾರವಾದ ಧೈರ್ಯ ಅದು, ಅವ್ರಿಗೆ ಹ್ಯಾಂಡ್ಸಪ್ ಹೇಳಬೇಕು. ಓಂ ಪ್ರಕಾಶ್ ಮಾಡ್ತಾರೆ ಅಷ್ಟೇ ಅವ್ರಿಗೆ, ಅವ್ರು ಮಾಡ್ತಾರೆ, ಏನು ಮಾಡ್ತಾರೆ ಓಂ ಪ್ರಕಾಶ್ ಅಂಥೇಳಿ. ಬೆಳಿಗ್ಗೆ ಮೈಸೂರಲ್ಲಿ ಶೂಟಿಂಗ್ ಮುಗಿಸೋದು, ಸಾಯಂಕಾಲ 5:30ಗೆ ಬೆಂಗಳೂರು ಬರೋದು, ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟು ಕಲಸಿಪಾಳ್ಯದಲ್ಲಿ, ಬೆಳಿಗ್ಗೆ 6-6:15ವರೆಗೂ ಶೂಟಿಂಗ್ ಮಾಡೋದು, ತಿರ್ಗಾ ಮೈಸೂರು ಜರ್ನಿ, ತಿರ್ಗಾ ಅಲ್ಲಿ 7:30ಗೆ ಶೂಟಿಂಗು ಮೈಸೂರಲ್ಲಿ. ಈ ಥರ ಅಪ್ಪಣ್ಣ ನಾನು 1.5 ಮಂತ್ ಮಾಡಿದ್ದೀನಿ ಸರ್. ಈ ಥರ ಇಲ್ಲಿ ಫೈಟ್ಸು ಗೀಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಈ ಥರ ಕೆಲಸ ಈ ಥರ ನಂಗೆ ತುಂಬ ಆಸೆ ಅದು. ನಾನು ಗ್ರೇಟ್ ಅಲ್ಲ, ನನಗೆ ತುಂಬ ಆಸೆ ಈ ಥರ ಕೆಲಸ ಮಾಡೋದಕ್ಕೆ. ರಾತ್ರಿ ಆಗಲು ಕಷ್ಟಪಡಬೇಕು, ಒಂದು ಸಿನಿಮಾ ಅಂದರೆ ಅದು ಯಾಗ ಅದು. ಈ ಥರ ಕಲಾಸಿಪಾಳ್ಯ ರೆಡಿ ಆಗಿದ್ದು ಸರ್. ಎಷ್ಟೋ ಸೀನ್ಗಳು ಸ್ಪಾಟೊಳಗೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಮಾತಾಡಿ ಕಲಾವಿದರುಗಳು ಸಪೋರ್ಟ್ ಮಾಡಿದ್ದು ಅದರಲ್ಲಿ ತುಂಬ ಜಾಸ್ತಿ ಇದೆ. ಎಲ್ಲರೂ ಮಾಡಿದ್ರು ಕಲಾಸಿಪಾಳ್ಯ. ನಾನು ಪತ್ರಕರ್ತರ ಮಧ್ಯೆ ಮಾಧ್ಯಮದ ಮುಂದೆ ಕೂತಾಗ ಬಿಫೋರ್ ರಿಲೀಸ್ ನಾನು ಹೇಳಿದ್ದೆ, ನನಗೆ ಈ ಸುಳ್ಳು ಹೇಳೋದು, ಆಮೇಲೆ ಸಿನಿಮಾ ಕತೆ ನಾನು 6 ತಿಂಗಳು 1 ವರ್ಷ ಇಲ್ಲಿ ಕಡ್ದಬಾಗದೆ ಹಂಗೆಲ್ಲ ನಂಗೆ ಅವೆಲ್ಲ ಬರೋಲ್ಲ ಸರ್. ನಾನು ಹೇಳಿದೆ ಇದು ಕದ್ದು ಮಾಡಿದ್ದೀನಿ ನಾನು, ಆಮೇಲೆ ಬೆರಕೆ ಸೊಪ್ಪಿನ ಸಾರಿದು ಜನಗಳಿಗೆ ಇಷ್ಟ ಆಗುತ್ತೆ 100% ಅಂತ. ಅವಾಗ ರಾಮು ಅವ್ರು ಹೇಳಿದ್ರು, ಯಾರಾದರೂ ಬರ್ತಾರೆ ಈ ಥರ ಎಲ್ಲ ಹೇಳಿದ್ರೆ ನೀವೇ ನಿಮ್ಗೆ ಡೈರೆಕ್ಟಾಗಿ ಹೇಳಿದ್ದೀರಾ ಅಂದರು. ನಾನು ಹೇಳಿದೆ ನಾಳೆ ದಿನ ಬೇರೆ ಜನ ಹೇಳಬಾರ್ದು ನನಗೆ. ಆಮೇಲೆ ಪತ್ರಕರ್ತರಿಗೆ ಒಂದು ರೆಸ್ಪೆಕ್ಟ್ ಮಾಡಬೇಕು. ಅವರು ಯಾರಾದರೂ ಕೇಳಿದಾಗ ಏನು ಓಂ ಪ್ರಕಾಶರೇ ಅವತ್ತೇನೋ ನೀವು ಕಡ್ದಬಾಕಿದ್ರಿ ಹಂಗೆ ಹಿಂಗೆ ಅಂತ ಮಾಧ್ಯಮದಲ್ಲೆಲ್ಲ ಕೇಳಿದಾಗ ನನಗೆ ಉತ್ತರ ಇಲ್ಲ ಹೇಳೋಕ್ಕೆ. ನನಗದು ತಪ್ಪು. ನನಗೆ ಇನ್ನೊಬ್ರಿಗೆ ಅವಮಾನ ಮಾಡಬಾರ್ದು. ನಮ್ಮ ಎದುರುಗಡೆ ಕೂತು ಅವ್ರು ನಮಗೆ ರೆಸ್ಪೆಕ್ಟ್ ಮಾಡ್ತಿದ್ದಾರೆ, ಮಾಧ್ಯಮದವರಾಗಿರೋದು ಪತ್ರಕರ್ತರ. ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು, ಅವ್ರಿಗೆ ನಾನು ನಿಜಾನೇ ಹೇಳಬೇಕು, ಪಬ್ಲಿಕ್ಕಿಗೆ ನಿಜ ಹೇಳಬೇಕು. ಇನ್ನೊಂದು ಯಾಕೆಂದರೆ ಪಬ್ಲಿಕ್ಕಿಗೆ ನಾವು ಮೋಸ ಮಾಡಿದ್ರೆ, ಪಬ್ಲಿಕ್ ಒಂದ್ಸಲಿ ಮೋಸ ಮಾಡಿದ್ರೆ ನಾವೆಲ್ಲಿ ಕಾಲು ಹೋಯ್ತೀವಿ ನಮಗೆ ಗೊತ್ತಿಲ್ಲ. ಅದು ನನಗಿಷ್ಟ ಇಲ್ಲ ಸರ್. ಆ ಒಂದು ದೃಷ್ಟಿಯಿಂದ ನಾನು ನಿಜ ಹೇಳ್ತೀನಿ, ನಿಜಾನೇ ಹೇಳಿದೆ ನಾನು. ನನಗೆ ಗೊತ್ತು ಸತ್ಯ ಹೇಳೋಕ್ಕೂ ಕಷ್ಟ, ಅದನ್ನು ತಗೊಳ್ಳೋಕ್ಕೂ ಕಷ್ಟ ಅಂತ. ಆಮೇಲೆ ನಾನು ಹೇಳಿದೆ ಇಲ್ಲ ಹೋಗುತ್ತೆ ಬಿಡಿ, ನೀವು ಯಾಕೆ ಯೋಚನೆ ಮಾಡ್ತೀರಾ, ಪಿಕ್ಚರ್ ಚೆನ್ನಾಗಿದೆ, ಕಮರ್ಷಿಯಲ್ ಆಗಿದೆ ಅಂತ. ಜನ ಅದನ್ನು ರಿಸೀವ್ ಮಾಡಿದ ರೀತಿ, ತಗೊಂಡಿದ್ದ ರೀತಿ ಸೆನ್ಸೇಷನ್ ಇಟ್ಟು ನಾನು ಈ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಟ್ಟಾಗುತ್ತೆ ಸಿನಿಮಾ ಚೆನ್ನಾಗಿದೆ ಕಮರ್ಷಿಯಲ್ ಆಗಿ ಅಂತ ಅಂದ್ಕೊಂಡಿದ್ದೇ ವಿನಃ ಈ ಲೆವೆಲ್ಗೆ ಕಮರ್ಷಿಯಲ್ ಇಟ್ಟಾಗುತ್ತೆ ಅಂತ ನಾನು ಕನಸು ಅಂದ್ಕೊಂಡಿರಲಿಲ್ಲ. ಆ ಲೆವೆಲ್ ಇಟ್ಟು 35 ವೀಕ್ಸ್ ಎಂಟೈರ್ ಕರ್ನಾಟಕ, ಆ ಕಲೆಕ್ಷನ್ನು, ಇದು ಅದಾದಮೇಲೆ ಪೊಲೀಸ್ ಅಧಿಕಾರಿ ಪಾತ್ರ ಮಾಡಬೇಕು ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.